ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಈ ಒಂದು ಸ್ಟಿಕ್ಕರನ್ನು ಎಲ್ಲ ಕಡೆ ಇವಾಗ ನೋಡ್ತಾನೆ ಇದ್ದೀರಾ. ಒಂದು ವೇಳೆ ಏನಾದರೂ ನಿಮ್ಮನೆ ಬಾಗಿಲಿಗೆ ಕೂಡ ಈ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸ್ಟಿಕ್ಕರನ್ನು ತೆಗಿಬಾರ್ದು. ಯಾಕೆ ಅಂತ ಅಂದರೆ ಅಲ್ಲೇನೇ ಹೇಳ್ಬಿಟ್ಟಿದ್ದಾರೆ ಸ್ಟಿಕ್ಕರನ್ನು ತೆಗಿಬಾರ್ದು ಅಂತ. ಜೊತೆಗೆ ಇದರಿಂದ ಆಗುವಂತಹ ಉಪಯೋಗ ಏನು, ಇದನ್ನು ಏನು ಕಾರಣಕ್ಕೋಸ್ಕರ ನಿಮ್ಮ ಮನೆ ಬಾಗಿಲಿಗೆ ಅಂಟಿಸ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಹಲವಾರು ಡೌಟ್ಗಳು ನಿಮಗೆ ಬರೋದು ಸಹಜ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಸಡನ್ನಾಗಿ ಬಂದುಬಿಟ್ಟು ಈ ರೀತಿ ಹೊಸದಾಗಿ ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದಾರೆ. ಅದರಲ್ಲೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಡೆಯಿಂದ ಈ ಒಂದು ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದಾರೆ ಅಂತ ಅಂದರೆ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಕೆಲವೊಬ್ರು ಅಂದ್ಕೊಳ್ತೀರಾ ಸೊ ಏನೋ ಒಂದು ಅಂಟಿಸ್ಕೊಂಡು ಹೋಗಿದ್ದಾರೆ ಬಿಡಿ ಅಂತ ಅಂದ್ಕೊಳ್ತೀರಾ. ಇನ್ನು ಕೆಲವೊಬ್ರು ಏನು ಕಾರಣಕ್ಕೆ ಈ ರೀತಿ ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದಾರೆ ಅಂತ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು. ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇದ್ರ ಮೇಲೆ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಅಂತ ಹೇಳಿದ್ದಾರೆ. ಇದನ್ನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡೋದಕ್ಕೆ ಅಂತ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿಯೊಬ್ಬ ಕುಟುಂಬದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರ ಕೂಡ ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಾರೆ. ಇದ್ರ ಜೊತೆಗೆ ಏನು ಓದಿದ್ದೀರಾ, ಸೊ ಏನು ಕೆಲಸ ಮಾಡ್ತಾ ಇದ್ದೀರಾ, ಸೊ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಎಲ್ಲಾನು ಕೂಡ ಇಲ್ಲಿ ಬಂದು ವೆರಿಫೈ ಮಾಡ್ತಾರೆ. ಬಟ್ ಇದನ್ನ ಇವಾಗ ಜೆಸ್ಕಾಂ ಕಡೆಯಿಂದ ಬಂದ್ಬಿಟ್ಟು ಪ್ರತಿಯೊಂದು ಮನೆಗಳಿಗೂ ಕೂಡ ಇಲ್ಲಿ ಅಂಟಿಸಿ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಈ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿರೋ ಉಪಯೋಗ ಏನಂತ ಅಂದ್ರೆ ಸಮೀಕ್ಷೆ ಮಾಡಿಬಿಟ್ಟು ಅಲ್ಲೊಂದು ಐಡಿಯನ್ನ ಬರೀತಾರೆ. ಇವಾಗ ಬರ್ದಿರುವಂತಹ ಐಡಿ ಬಂದ್ಬಿಟ್ಟು UHID ಅಂತ ಬರ್ದಿದ್ದಾರೆ ಅಲ್ವಾ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ವೆ ಐಡಿಯನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಸರ್ವೆ ಮಾಡೋದಕ್ಕೆ ಅಕ್ಟೋಬರ್ 7ನೇ ತಾರೀಕು ಆದ್ಮೇಲೆ ಬರ್ತಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇಲ್ಲಿ ಇರುವಂತಹ ಪ್ರತಿಯೊಂದು ಕುಟುಂಬದ ಸಮೀಕ್ಷೆ ಅಂತ ಅಂದ್ರೆ ಇವಾಗ ಒಂದು ಹಳ್ಳಿ ಅಂತ ಅಂದ್ರೆ ಇಷ್ಟು ಗ್ರಾಮಗಳಿರುತ್ತೆ ಅಂತ, ಯಾವುದೇ ಒಂದು ಮನೆ ಆಗಿರ್ಬೋದು, ಯಾವುದೇ ಒಂದು ಗ್ರಾಮದಲ್ಲಿ ಒಂದು ಪುಟ್ಟ ಮನೆ ಆದ್ರೂ ಕೂಡ ಸಮೀಕ್ಷೆಗೆ ಒಳಪಟ್ಟಿರಬೇಕಾಗುತ್ತೆ. ಸೊ ಇವಾಗ ಒಂದು ಊರಲ್ಲಿ 150 ಮನೆ ಇದಾವೆ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ಲೆಕ್ಕಕ್ಕೆ ಸಿಗಬೇಕು, ಯಾವುದು ಕೂಡ ಮಿಸ್ ಆಗಬಾರ್ದು ಅನ್ನೋ ಒಂದು ಸಮೀಕ್ಷೆಯನ್ನ ಮಾಡ್ತಿರುವಂತದ್ದು. ಪ್ರತಿಯೊಂದು ಇವಾಗ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳನ್ನ ಪಡೆದುಕೊಳ್ತಾ ಇದ್ದೀರಾ ಅಲ್ವಾ. ಸೊ ಪ್ರತಿಯೊಂದಕ್ಕೂ ಕೂಡ ಈ ಒಂದು ಸ್ಟಿಕ್ಕರ್ ಇಂದ ಎಲ್ಲಾ ಒಂದು ಡೀಟೇಲ್ಸ್ ಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ಇವಾಗ ಎಲ್ಲದಕ್ಕೂ ಕೂಡ ಇವಾಗ ಸಮೀಕ್ಷೆ ಅಂತ ಅಂದ್ರೆ ನಿಮ್ಮ ಮನೆಯ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಇಲ್ಲಿ ಸರ್ಕಾರದ ಕಡೆಯಿಂದ ಅಧಿಕಾರಿಗಳು ಬರ್ತಾರೆ ಅಂತಾನೆ ಹೇಳ್ಬೋದು. ಆನಂತರ ಬಂದ್ಮೇಲೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಪ್ರತಿಯೊಂದನ್ನು ಕೂಡ ಲೆಕ್ಕವನ್ನು ತೆಗೆದುಕೊಳ್ತಾರೆ. ಸೊ ಏನು ಓದಿದ್ದೀರಾ, ಏನು ಕೆಲಸವನ್ನ ಮಾಡ್ತಾ ಇದ್ದೀರಾ, ಸೊ ಎಷ್ಟು ಜನ ವಯಸ್ಕರಿದ್ದಾರೆ, ಅಂಗವಿಕಲರು, ವಿಧವೆಯರು, ಸೊ ಈ ರೀತಿಯಾಗಿ ಪ್ರತಿಯೊಂದು ಒಂದು ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಸ್ಟಿಕ್ಕರ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ರಿಮೂವ್ ಮಾಡೋ ಆಗಿಲ್ಲ, ಅದೊಂದು ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಯಾಕೆಂತಂದ್ರೆ ಸಮೀಕ್ಷೆಗೆ ಒಳಪಟ್ಟಂತೆ ಎಲ್ಲಾ ಒಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಇಲ್ಲಿ UHID ಅಂತ ಏನು ಮೆನ್ಷನ್ ಮಾಡಿದ್ದಾರೆ, ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡ್ತಿರುವಂತದ್ದು 2025 ಅಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಅಂತ ಅಂದರೆ ನೀವು ಯಾವ ಜಾತಿ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ತಾರೆ ಮೊದಲನೇದಾಗಿ. ಸೊ ಈ ರೀತಿಯಾದಂತಹ ಡೀಟೇಲ್ಸ್ಗಳನ್ನು ಪಡೆದುಕೊಳ್ಳೋದಕ್ಕೆ ಸರ್ಕಾರ ಮಾಡಿರುವಂತಹ ಒಂದು ಸ್ಟಿಕ್ಕರ್ ಇದು ಅಂತಲೇ ಹೇಳ್ಬೋದು. ಸೊ ಇದರಿಂದ ಇಷ್ಟೇ ಯೂಸು. ಇವಾಗ ಏನು ಜನಗಣತಿ ಅಂತ ಏನು ಮಾಡ್ತಾರೆ ಅಲ್ವಾ, ಸೊ ಅದೇ ರೀತಿ ಇದು ಒಂದು ಹೊಸ ಮೆಥಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್.